ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಮೊನ್ನೆ ನಾನು ದೊಡ್ಡಾಲದ ಮರಕ್ಕೆ ಹೋಗಿದ್ನಲ್ಲ, ಆ ವಿಡಿಯೋ ಹಾಕಿದ್ದೀನಿ. ಅದೇ ಪಾಟ್ ತೊಗೊಂಡಿದ್ದು ನೋಡಿದ್ದೀರ ನೀವೆಲ್ಲರೂ. ಇವಾಗ ನಾನು ಅಲ್ಲಿಂದ ಏನೇನು ತಂದಿದ್ದೀನಿ, ಯಾವ್ಯಾವ ಥರ ಪಾಟ್ಗಳನ್ನ ತಂದಿದ್ದೀನಿ ಅಂತ ತೋರಿಸ್ತಿದ್ದೀನಿ. ನೋಡೋಣ ಬನ್ನಿ. ಇದು ನೋಡಿ ಸ್ಟ್ಯಾಂಡ್, ಇದು ಪಾಟ್ ಇಡೋದಕ್ಕೆ. ಇದು 100 ರೂಪಾಯಿ ಒಂದು. ಅಂದರೆ ಅವರು ಹತ್ತು ಇರೋವಂಥದ್ದು ಒಂದೊಂದು ಬಂಡಲ್ ಇರ್ತದೆ. ನೀವು ಬಂಡಲ್ ಬೇಕಾದ್ರೂ ತಗೋಬೋದು, ಇಲ್ಲ ಅಂದರೆ ಈ ಥರ ಸಿಂಗಲ್ ಬೇಕಾದರೂ ತಗೋಬೋದು. ನಾನು ಸಿಂಗಲ್ 2 ತಂದಿದ್ದೀನಿ ಸಾಕು. ನಾನು ಹೆಚ್ಚಾಗಿ ಸ್ಟ್ಯಾಂಡಿಗೆಲ್ಲ ನಾನು ದುಡ್ಡು ಹಾಕೋದಿಲ್ಲ, ಗೊತ್ತು ನಿಮಗೆ. ಹಾಗಾಗಿ ನಾನು ಸ್ಟ್ಯಾಂಡಿಗೆ ದುಡ್ಡು ಹಾಕೋದಿಲ್ಲ. ನೋಡಿ ಜಾನಿನ ಅವನದೇ ಒಂಥರ ಸ್ಟೈಲು ನೋಡಿ, ಹೆಂಗೆ ಹೋಗ್ತಾನೆ ಹೆಂಗೆ ಬರ್ತಾನೆ, ಮಹಾರಾಜನ ಥರ ಹೋಗ್ತಾನೆ ಅವನು. ನೋಡಿ ಇದು 2 ಪಾಟು ಚಿಕ್ಕದು. ಇದು 25 ರೂಪಾಯಿ. ಇದು ಇನ್ನು ಇದು ಚಿಕ್ಕ ಪಾಟು, ಇದು 14 ರೂಪಾಯಿ. ಅದು ಇಂಚೆಲ್ಲ ಹೇಳಿದ್ದೀನಿ, ಹಂಗಾಗಿ ಇದರಲ್ಲೇನು ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇದು 14 ರೂಪಾಯಿ ಪಾಟು. ಯಾರು ತಾನೇ ಕೊಡ್ತಾರೆ ಹೇಳಿ? ಈ ಕಡೆ ಲೋಕಲಲ್ಲೆಲ್ಲ ಸಿಗುತ್ತಾ 14 ರೂಪಾಯಿಗೆ? ಇದು 14 ರೂಪಾಯಿ ಪಾಟು ಅನ್ನಲ್ಲ, ಅದು 10 ಇಂಚಿಂದದು. ಇನ್ನು ನೋಡಿ ಇದು ಶೋಗೆ ಇಡೋಂಥದ್ದು, ಒಳಗಡೆ ಇಡೋಂಥ ಪಾಟ್ಗಳು. ಇವೆಲ್ಲ ಕಾವಿನ ಸೆಲೆಕ್ಷನು. ನಾನು ತಗೊಂಡಿಲ್ಲ ಇವೆಲ್ಲನೂ. ನಾನು ಮಾಮೂಲಿ ಗಾರ್ಡನಿಗೆ ಬೇಕಾಗಿರೋಂಥ ಪಾಟ್ ತಗೊಂಡಿದ್ದೀನಿ ಅಷ್ಟೇ. ಪಾಟ್ಗಳೇನು ತಗೊತಾ ಇರಲಿಲ್ಲ. ನೀವು ಎಷ್ಟೆಷ್ಟು ಇಂಚಿಗೆ ಎಷ್ಟೆಷ್ಟು ರೇಟು ಅಂತ ಎಲ್ಲ ಕಮೆಂಟ್ ಮಾಡ್ತಿದ್ರಲ್ಲ, ಅದನ್ನು ತಿಳಿಸಬೇಕು ಅಂತಲೇ ನಾನು ಹೋಗಿದ್ದು ಅಷ್ಟೇ. ಹೆಂಗೂ ಹೋಗಿದ್ದೀನಲ್ಲ ಅಂತ ಅಂದ್ಬಿಟ್ಟು ಪಾಟ್ಗಳನ್ನ ತಗೊಬಂದಿದ್ದೀನಿ. ಇದು ಒಂಥರ ವೆರೈಟಿ ಪಾಟು ನೋಡಿ. ಇದು ಒಳ್ಳೆ ಬೋನಸಿ ಥರ ಐತೆ ನೋಡಿ. ಈ ಶ್ರಾವಣದಲ್ಲೆಲ್ಲ ಇವರು ದಾಸಪ್ಪದಿರು ತರ್ತಾರೆ ನೋಡಿ, ಆ ಥರ ಐತೆ. ಅದರೊಳಗೆ ಇನ್ನೂ ಒಂದು ಪಾಟ್ ಇಟ್ಬಿಟ್ಟು ಮನೆ ಒಳಗಡೆ ಇಡೋವಂಥ ಪಾಟ್ಗಳು ಇವೆಲ್ಲ. ಗಾರ್ಡನಲ್ಲಿ ಇಡೋವಂಥವಲ್ಲ ಇವು. ಅದೊಂದು ತಗೊಂಡ್ವಿ. ಕಾವ್ಯ ಏನಕ್ಕಾರು ಬೇಕಾಗುತ್ತೆ ಅಂತ ತಗೊಂಡ್ಲು. ಇನ್ನು ಇದು ಬುದ್ಧ, ಚಿಕ್ಕದೊಂದು ಬುದ್ಧನ ತಗೊಂಡ್ವಿ. ಇದು ಅವಳು ಮನೇಲಿ ಇಡೋಕ್ಕೆ ಅಂತ ತಗೊಂಡಿದ್ದಾಳೆ. ಇನ್ನೊಂದು ವೈಟ್ ಕಲರ್ದೊಂದು ಬುದ್ಧ ಐತೆ, ಅದು ಗಾರ್ಡನಲ್ಲಿ ಇಡೋಣ ಅಂತ ತಗೊಂಡಿದ್ದಾಳೆ. ಇದು ಅಷ್ಟೇ, ಇದೂ ಕಮ್ಮಿನೆಯ ನೋಡಿ. ಒಂದು ಚಿಕ್ಕದು ದೊಡ್ಡದು ನಿಮಗೆ ಅಲ್ಲಿ ತೋರ್ಸೋಕ್ಕೆ ಅಂತಲೇ ನಾನು ಇದನ್ನು ತಗೊಂಡೆ. ಅದನ್ನು ಹಂಗೆ ತಗೊಬಂದಿದ್ದೀನಿ ಮನೆಗೆ ನೋಡಿ. ಇದೂ ಅಷ್ಟೇ. ಇವು ಒಂದು ಸ್ವಲ್ಪ ಚಿಕ್ಕವು ದೊಡ್ಡವು ಈ ಥರ ಎಲ್ಲ ಇದ್ದಾವೆ ನೋಡಿ. ಕೊರಿಯರ್ ಮಾಡ್ತಾರಾ ಅಂತ ಎಲ್ಲ ಕಮೆಂಟ್ ಮಾಡ್ತಾ ಇದ್ರಿ. ಕೊರಿಯರ್ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ. ನಾನು ವಿಡಿಯೋದಲ್ಲಿ ನಂಬರು ಅಡ್ರೆಸ್ಸು ಎಲ್ಲ ಹಾಕಿರ್ತೀನಿ. ನೀವು ಬೇಕಿದ್ದರೆ ಫೋನ್ ಮಾಡಿ ಕೇಳ್ಕೊಳ್ಳಿ, ಅವರಿಗೆ ಕೊರಿಯರ್ ಮಾಡ್ತೀರಾ ಹೆಂಗೆ ಅಂತ ಕೇಳ್ಕೊಳ್ಳಿ. ಇನ್ನು ನೀವು ದೂರದಿಂದ ಎಲ್ಲ ಬರ್ತೀರಾ ಅಲ್ಲಿಗೆ ಪಾಟ್ ತೊಗೊಂಡೋಗೋದಕ್ಕೆ, 1-2 ತೊಗೊಂಡೋಗ್ಬೇಡಿ. ಹೆಂಗೂ ಬಂದಿರ್ತೀರಾ, ಅಲ್ಲಿ ಹೋಲ್ಸೇಲಲ್ಲಿ ಕೊಡ್ತಾರೆ, ಕಡಿಮೆಗೆ ಕೊಡ್ತಾರೆ. ಸ್ವಲ್ಪ ಜಾಸ್ತಿನೇ ತೊಗೊಂಡೋಗಿ. ನಾವು ಒಂದು ಕಡೆ ಹೋದಾಗ ಕಮ್ಮಿ ಇದ್ದಾಗ ನಾವು 1-2 ಎಕ್ಸ್ಟ್ರಾನೇ ತೊಗೊಂಡೋಗ್ಬೇಕು. ನಾನು ಇದೇ ಥರನೇ ಮಾಡೋದು ನೋಡಿ. ಇದು ಎಷ್ಟು ದೊಡ್ಡ ಪಾಟು ಅಂದರೆ, ಆ ದೊಡ್ಡ ಪಾಟು ನಾನು ಇದೇ ಫಸ್ಟ್ ಟೈಮ್ ನಾನು ಗಾರ್ಡನಲ್ಲಿ ಅಷ್ಟು ದೊಡ್ಡ ಪಾಟ್ ತಂದಿರೋದು. ಅದು 100 ರೂಪಾಯಿ. ಎಷ್ಟು ದೊಡ್ಡ ಪಾಟು ಅಂದರೆ ಇದು ನೋಡಿ. ಇದು ಬುದ್ಧ. ಇದೊಂದು ನಾವು ಗಾರ್ಡನಲ್ಲಿ ಇಡೋಣ, ಚೆನ್ನಾಗಿರುತ್ತೆ, ಯಾವುದಾದ್ರೂ ಒಂದು ಶೋ ಗಿಡ ಹಾಕಿ ಇಡೋಣ ಅಂತ ತೊಗೊಂಡು ಬಂದಿದ್ದೀವಿ. ಅದು ಗ್ರೀನಲ್ಲಿ ಕೇಳಿದ್ವಿ, ಗ್ರೀನ್ ಕಲರ್ ಇರಲಿಲ್ಲ, ಹಂಗಾಗಿ ವೈಟ್ ತೊಗೊಂಬಂದ್ವಿ. ಇವೆರಡು ವಾಸ್ ಥರ ಇದ್ದಾವೆ. ಅಂದರೆ ಇವು ಪ್ಲಾಸ್ಟಿಕ್ಕೇನೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಅಂದರೆ, ಮನೇಲಿಡೋಕ್ಕೆ ಶೋಗೆಲ್ಲ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಅಂತಲೇ ಇವೆಲ್ಲ ಕಾವಿನ ಸೆಲೆಕ್ಷನು. ಇದೆಲ್ಲ ನನ್ನ ಕಲೆಕ್ಷನ್ ಮಾಡಿಲ್ಲ, ಇದೆಲ್ಲ ಕಾವಿನ ಕಲೆಕ್ಷನು. ನಂದೇನಿದ್ರು ಬರೀ ಗಾರ್ಡನಿಗೆ ಬೇಕಾಗಿರೋಂಥ ಪಾಟ್ಗಳಷ್ಟೇ. ಇದಿಷ್ಟು ನಾನು ದೊಡ್ಡಾಲದ ಮರದಿಂದ ತಂದಿದ್ದು. ನಾನು ತಂದಿರೋಂಥ ಪಾಟ್ಗಳೆಲ್ಲ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.